ಐಟಿ ರಿಟರ್ನ್ಸ್ ವೈಯಕ್ತಿಕ ಮಾಹಿತಿ ಪತ್ನಿಗೂ ಬಹಿರಂಗ ಮಾಡಲಾಗದು. ಮಾಹಿತಿ ಆಯೋಗದ ಆದೇಶ ರದ್ದುಗೊಳಿಸಿದ ಕರ್ನಾಟಕ ಹೈಕೋರ್ಟ್. ಈ ತೀರ್ಪಿನ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ. ನಮಸ್ಕಾರ. ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್. ಐಟಿ ರಿಟರ್ನ್ಸ್ ವೈಯಕ್ತಿಕ ಮಾಹಿತಿ. ಸಾರ್ವಜನಿಕ ಮಾಹಿತಿಯಲ್ಲ, ಪತ್ನಿಗೆ ಮಾಹಿತಿ ಹಕ್ಕು ಕಾಯ್ದೆ ಆರ್ಟಿಐ ಮೂಲಕ ಬಹಿರಂಗಪಡಿಸಲು ಕೇಂದ್ರ ಮಾಹಿತಿ ಆಯೋಗ ಸಿಐಸಿ ಹೊರಡಿಸಿದ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಗೊಳಿಸಿದ್ದು, ಈ ಬಗ್ಗೆ ನೂತನ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ನ್ಯಾಯಪೀಠ ಈ ಆದೇಶ ಹೊರಡಿಸಿದೆ. ದಾಂಪತ್ಯ ವಿವಾದಗಳು ಅಥವಾ ಪಾಲನಾ ದಾವೆಗಳು ಸ್ವತಃ ಸಾರ್ವಜನಿಕ ಹಿತಾಸಕ್ತಿ ಆಗುವುದಿಲ್ಲ. ರಹಸ್ಯ ತೆರಿಗೆ ಮಾಹಿತಿಯನ್ನು ಬಹಿರಂಗಪಡಿಸುವ ಮೊದಲು ವಿಧಿಬದ್ಧ ವ್ಯವಸ್ಥೆಗಳನ್ನು ಗೌರವಿಸಬೇಕು. ಮಾಹಿತಿ ಹಕ್ಕು ಕಾಯ್ದೆ ಮತ್ತು ತೆರಿಗೆ ರಹಸ್ಯತೆ ನಡುವಿನ ಸಂಬಂಧವನ್ನು ಪರಿಶೀಲಿಸಿದ ಕರ್ನಾಟಕ ಹೈಕೋರ್ಟ್, ತೆರಿಗೆದಾರನ ಆದಾಯ ತೆರಿಗೆ ರಿಟರ್ನ್ಸ್ ವೈಯಕ್ತಿಕ ಮಾಹಿತಿಯಾಗಿದ್ದು, ಸ್ಪಷ್ಟವಾದ ಸಾರ್ವಜನಿಕ ಹಿತಾಸಕ್ತಿ ತೋರಿಸಲ್ಪಡದ ಹೊರತು ಆರ್ಟಿಐ ಕಾಯ್ದೆ 2005 ಅಡಿಯಲ್ಲಿ ಜೀವನ ಸಂಗಾತಿಗೆ ಬಹಿರಂಗಪಡಿಸಲಾಗುವುದಿಲ್ಲ ಎಂದು ತೀರ್ಮಾನಿಸಿದೆ. ಆದರೆ ಪತ್ನಿಯು ಸಕ್ಷಮ ಕೌಟುಂಬಿಕ ನ್ಯಾಯಾಲಯದ ಮೂಲಕ ಆದಾಯ ತೆರಿಗೆ ರಿಟರ್ನ್ಸ್ಗಳನ್ನು ಪಡೆಯುವಂತೆ ಕ್ರಮ ಕೈಗೊಳ್ಳಬೇಕೆಂದು ನ್ಯಾಯಾಲಯ ಸೂಚಿಸಿದೆ. ಭವಿಷ್ಯದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನ್ಯಾಯಪೀಠವು ಸಮಗ್ರ ಮಾರ್ಗಸೂಚಿಗಳನ್ನು ನೀಡಿದ್ದು, ಆರ್ಟಿಐ ಕಾಯ್ದೆಯಡಿ ಆದಾಯ ತೆರಿಗೆ ರಿಟರ್ನ್ಸ್ ಅಥವಾ ಇತರೆ ಆರ್ಥಿಕ ದಾಖಲೆಗಳನ್ನು ಕೇಳಿದಾಗ ಮಾಹಿತಿ ಅಧಿಕಾರಿಗಳು ಮೊದಲು ಆ ಮಾಹಿತಿ ಸೆಕ್ಷನ್ 8 ಕ್ಲಾಸ್ 1 ಸಬ್ ಕ್ಲಾಸ್ ಜೆ ಅಡಿಯಲ್ಲಿ ವೈಯಕ್ತಿಕ ಮಾಹಿತಿಯಾಗಿದೆಯೇ, ಅದು ನಂಬಿಕೆಯ ಸಂಬಂಧದಲ್ಲಿ ಫಿಡ್ಯೂಷಿಯರಿ ಕೆಪಾಸಿಟಿಯಲ್ಲಿ ಹೊಂದಿದ ಮಾಹಿತಿಯಾಗಿದೆಯೇ ಮತ್ತು ಸ್ಪಷ್ಟವಾದ ಸಾರ್ವಜನಿಕ ಹಿತಾಸಕ್ತಿ ಇದೆಯೇ ಎಂಬುದನ್ನು ಪರಿಶೀಲಿಸಬೇಕು ಎಂದು ಸ್ಪಷ್ಟಪಡಿಸಿದೆ. ದಾಂಪತ್ಯ ವಿವಾದಗಳು ಅಥವಾ ಪಾಲನಾ ದಾವೆಗಳು ಸ್ವತಃ ಸಾರ್ವಜನಿಕ ಹಿತಾಸಕ್ತಿ ಆಗುವುದಿಲ್ಲ ಹಾಗೂ ರಹಸ್ಯ ತೆರಿಗೆ ಮಾಹಿತಿಯನ್ನು ಬಹಿರಂಗಪಡಿಸುವ ಮೊದಲು ಆದಾಯ ತೆರಿಗೆ ಕಾಯ್ದೆಯಲ್ಲಿನ ವಿಧಿಬದ್ಧ ವ್ಯವಸ್ಥೆಗಳನ್ನು ಗೌರವಿಸಬೇಕು ಎಂದು ಹೈಕೋರ್ಟ್ ಹೇಳಿದೆ. ಆದಾಯ ತೆರಿಗೆ ಇಲಾಖೆಗೆ ಗಂಡನ ತೆರಿಗೆ ರಿಟರ್ನ್ಸ್ ಮತ್ತು ಸಂಬಂಧಿತ ಆರ್ಥಿಕ ವಿವರಗಳನ್ನು ಪತ್ನಿಗೆ ನೀಡುವಂತೆ ನಿರ್ದೇಶಿಸಿದ್ದ ಕೇಂದ್ರ ಮಾಹಿತಿ ಆಯೋಗದ ಆದೇಶವನ್ನು ರದ್ದುಗೊಳಿಸಿದರು. ಆದಾಯ ತೆರಿಗೆ ರಿಟರ್ನ್ಸ್, ಮೌಲ್ಯಮಾಪನ ವಿವರಗಳು ಹಾಗೂ ಸಂಬಂಧಿತ ಆರ್ಥಿಕ ಮಾಹಿತಿಗಳು ಆರ್ಟಿಐ ಕಾಯ್ದೆ 2005 ಸೆಕ್ಷನ್ 8 ಕ್ಲಾಸ್ 1 ಸಬ್ ಕ್ಲಾಸ್ ಜೆ ಅರ್ಥದಲ್ಲಿ ವೈಯಕ್ತಿಕ ಮಾಹಿತಿಯಾಗಿದ್ದು, ಸಂಬಂಧಿತ ಪ್ರಾಧಿಕಾರವು ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಬಹಿರಂಗಪಡಿಸುವುದನ್ನು ಅಗತ್ಯವೆಂದು ತೃಪ್ತಿಪಡಿದ ಹೊರತು ಅವುಗಳನ್ನು ಬಹಿರಂಗಪಡಿಸುವುದರಿಂದ ವಿನಾಯಿತಿಯಿದೆ ಎಂದು ತೀರ್ಪಿನಲ್ಲಿ ಹೇಳಲಾಗಿದೆ. ಹೈಕೋರ್ಟ್ ಗಮನಿಸಿದಂತೆ ಆದಾಯ ತೆರಿಗೆ ರಿಟರ್ನ್ಸ್ಗಳಲ್ಲಿ ವ್ಯಕ್ತಿಯ ಖಾಸಗಿ ಆರ್ಥಿಕ ವಿವರಗಳು ಹಾಗೂ ಮೂರನೇ ವ್ಯಕ್ತಿಯ ವ್ಯವಹಾರ ಮಾಹಿತಿಯೂ ಇರಬಹುದು. ಅವುಗಳನ್ನು ಕಾನೂನುಬದ್ಧ ಬಾಧ್ಯತೆಯಡಿ ರಹಸ್ಯತೆಯ ನಿರೀಕ್ಷೆಯೊಂದಿಗೆ ಸಲ್ಲಿಸಲಾಗುತ್ತದೆ. ಆದ್ದರಿಂದ ಇಂತಹ ಮಾಹಿತಿಯನ್ನು ಬಹಿರಂಗಪಡಿಸುವುದು ಅನಾವಶ್ಯಕ ಗೌಪ್ಯತೆ ಉಲ್ಲಂಘನೆಯಾಗುತ್ತದೆ ಎಂದು ನ್ಯಾಯಾಲಯ ಹೇಳಿದೆ. ಆದಾಯ ತೆರಿಗೆ ಇಲಾಖೆ ಈ ರಿಟರ್ನ್ಸ್ಗಳನ್ನು ನಂಬಿಕೆಯ ಹಾಗೂ ಕಾನೂನುಬದ್ಧ ವಿಶ್ವಾಸದ ಸಂಬಂಧದಲ್ಲಿ ಸ್ವೀಕರಿಸುತ್ತದೆ. ಆದ್ದರಿಂದ ಇದು ಸಾರ್ವಜನಿಕ ಕಾರ್ಯಾಚರಣೆಯ ಭಾಗವಲ್ಲ, ಖಾಸಗಿ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದೆ ಎಂದು ಪೀಠ ಅಭಿಪ್ರಾಯಪಟ್ಟಿತು. ನ್ಯಾಯಾಲಯವು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 138 ಅನ್ನು ಕೂಡ ಪರಿಶೀಲಿಸಿತು. ಇದು ತೆರಿಗೆ ಸಂಬಂಧಿತ ಮಾಹಿತಿಯ ಬಹಿರಂಗಪಡಿಸುವಿಕೆಯನ್ನು ವಿಶೇಷವಾಗಿ ನಿಯಂತ್ರಿಸುತ್ತದೆ. ಸಾಮಾನ್ಯ ಕಾನೂನು ವಿಶೇಷ ಕಾನೂನನ್ನು ಮೀರಿಸುವುದಿಲ್ಲ ಎಂಬ ಸೂತ್ರವನ್ನು ಅನ್ವಯಿಸಿ ಮಾಹಿತಿ ಪ್ರವೇಶಕ್ಕೆ ಸಂಬಂಧಿಸಿದ ಸಾಮಾನ್ಯ ಕಾನೂನಾದ ಆರ್ಟಿಐ ಕಾಯ್ದೆ ಆದಾಯ ತೆರಿಗೆ ಕಾಯ್ದೆಯ ರಹಸ್ಯತೆಯ ಚೌಕಟ್ಟನ್ನು ಸ್ಪಷ್ಟ ಅನುಮತಿ ಇಲ್ಲದೆ ದುರ್ಬಲಗೊಳಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ತೀರ್ಮಾನಿಸಿತು. ರಿಟ್ ಅರ್ಜಿಯನ್ನು ಪುರಸ್ಕರಿಸಿದ ಕರ್ನಾಟಕ ಹೈಕೋರ್ಟ್ ಸಿಐಸಿ ಆದೇಶವನ್ನು ರದ್ದುಗೊಳಿಸಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲದ ಸಂದರ್ಭದಲ್ಲಿ ಆದಾಯ ತೆರಿಗೆ ರಿಟರ್ನ್ಸ್ ಹಾಗೂ ಸಂಬಂಧಿತ ಆರ್ಥಿಕ ವಿವರಗಳು ಆರ್ಟಿಐ ಕಾಯ್ದೆಯಡಿ ಬಹಿರಂಗಪಡಿಸುವುದರಿಂದ ವಿನಾಯಿತಿ ಹೊಂದಿವೆ ಎಂದು ಘೋಷಿಸಿತು. ಪ್ರಕ್ರಿಯಾತ್ಮಕವಾಗಿ ದಾಂಪತ್ಯ ಅಥವಾ ಖಾಸಗಿ ವಿವಾದಗಳಲ್ಲಿ ದಾಖಲೆಗಳನ್ನು ಪತ್ತೆಹಚ್ಚುವ ಅಂದರೆ ಡಿಸ್ಕವರಿ ವಿಧಾನಗಳಿಗೆ ಪರ್ಯಾಯವಾಗಿ ಆರ್ಟಿಐ ಅನ್ನು ಬಳಸಲಾಗುವುದಿಲ್ಲ ಎಂದು ನ್ಯಾಯಾಲಯ ಪುನರುಚ್ಚರಿಸಿತು. ಪ್ರಕರಣ ಶೀರ್ಷಿಕೆ: ಆದಾಯ ತೆರಿಗೆ ಅಧಿಕಾರಿ ಮತ್ತು ಸಿಪಿಐಒ ವಿರುದ್ಧ ಗುಲ್ಸಾನೋಬರ್ ಮತ್ತು ಇನ್ನೊಬ್ಬರು. ಕರ್ನಾಟಕ ಹೈಕೋರ್ಟ್. ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ. ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದ.